ನಮಸ್ತೆ ವೀಕ್ಷಕರೇ, ದಿ ಗ್ರೇಟ್ ಕಿಚನ್ಗೆ ಸ್ವಾಗತ. ನಾ ಇವತ್ತು ಬ್ರೆಡ್ ಯೂಸ್ ಮಾಡಿಕೊಂಡು ಹೆಂಗೆ ಮನ್ಯಾಗ ಚೀಸಿ ಗಾರ್ಲಿಕ್ ಬ್ರೆಡ್ ಮಾಡೋದು ತೋರ್ಸಾತೀನಿ. ಪಿಜ್ಜಾ ಹಟ್ ಅಲ್ಲಿ ಹೋಗೋದಕ್ಕಿಂತ ಮನ್ಯಾಗ ಈ ಟೈಪ್ ಜಲ್ದಿ ಮಕ್ಕಳಿಗೆ ಮಾಡಿಕೊಟ್ರೆ ಹೆಲ್ದಿನೂ ಇರ್ತೈತಿ, ಕಡಿಮೆ ಖರ್ಚಿನಾಗಿನೂ ಆಗ್ತೈತಿ. ಬರ್ರಿ ತಡ ಮಾಡಲಿಲ್ದಂಗೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಪಕ್ಕದಾಗಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಫಸ್ಟ್ ಈ ರೆಸಿಪಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗ್ತಾವು ನೋಡ್ಕೊಂಬಂದುಬಿಡೋಣ. ಅಂದ್ರೆ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಜಲ್ದಿ ಮಾಡ್ಕೊಂಬಿಡ್ಬೋದು. ಮೇನ್ ಇಲ್ಲೇ ಬ್ರೆಡ್ ತೊಗೊಂಡೇವಿ ಮತ್ತು ಬೆಣ್ಣೆ. ಹಂಗೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಬೆಳ್ಳುಳ್ಳಿನ ಹೆರೆದು ಇಟ್ಕೊಂಡೇನಿ. ಚೀಸ್, ಪ್ರೊಸೆಸ್ಡ್ ಚೀಸ್ ತೊಗೊಂಡೇನಿ. ಸ್ವಲ್ಪ ಕೊತ್ತಂಬರಿ, ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ತೊಗೊಂಡೇನಿ. ಅಂದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗ್ತೈತಿ ಮಾಡೋಕೆ. ಫಸ್ಟ್ ಒಂದು ಸಣ್ಣ ಬೌಲಿಗೆ 2-3 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊಂಡೇನಿ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿನ ಹೆರೆದು ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣಕ್ಕೆ ಹೆಚ್ಚು ಹಾಕೋರಿ. ಹಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡೇನಿ. ಚಿಲ್ಲಿ ಫ್ಲೇಕ್ಸ್ ಅಂತೂ ನಾ ಮನ್ಯಾಗ ಮಾಡ್ಕೊಂಡೇನಿ. ರಫ್ ಆಗಿ ಮೆಣಸಿಕಾಯಿನ ಪುಡಿ ಮಾಡ್ಕೊಂಡೇನಿ ಅಷ್ಟೆ. 1 ಟೀ ಸ್ಪೂನ್ ಆಗುವಷ್ಟು ಆರಿಗ್ಯಾನೋ ಹಾಕ್ಕೊಂಡೇನಿ. ಇವಿಷ್ಟು ಹಾಕ್ಕೊಂಡು ಚಂದಾಗಿ ಮಿಕ್ಸ್ ಮಾಡ್ಕೊರಿ. ಇದನ್ನು ಬೆಣ್ಣೆ ಕರಗಿಸಿ ಹಾಕ್ಕೊಂಡ್ರೆ ಅದು ಸ್ಪ್ರೆಡ್ ಮಾಡುವಾಗ ಅಷ್ಟು ಸರಿ ಆಗಲ್ಲ, ಅದಕ್ಕೆ ಗಟ್ಟಿ ಇರೋ ಬೆಣ್ಣೆನ ತೊಗೊಂಡೇನಿ. ನೆಕ್ಸ್ಟ್ ಈಗ ಒಂದು ಬ್ರೆಡ್ ಸ್ಲೈಸಿಗೆ ನಾವು ಬೆಣ್ಣೆ ರೆಡಿ ಮಾಡಿಟ್ಕೊಂಡಿರ್ತಾವಲ್ಲ, ಲೈಟಾಗಿ ಅಂದ್ರೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ತೊಗೊಂಡು ಅದನ್ನ ಸ್ಪ್ರೆಡ್ ಮಾಡ್ಕೊರಿ. ಇಷ್ಟಾದಮೇಲೆ ಚೀಸ್ ಇರ್ತದಲ್ಲ ಅದನ್ನು ಹೆರೆದು ಮೇಲೆ ಹಾಕ್ಕೊಂಡೇನಿ ನಾನು. ಇಷ್ಟು ಹಾಕ್ಕೋಬೇಕಾ ಅಷ್ಟು ಹಾಕ್ಕೋಬೇಕಂತೇನಿಲ್ಲ, ನಿಮಗೆ ಭಾಳ ಬೇಕಂದ್ರೆ ಭಾಳ ಹಾಕೋರಿ, ಇಲ್ಲ ಕಡಿಮೆ ಮಾಡ್ಕೋರಿ. ಮತ್ತು ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಉದುರಿಸ್ಕೊಂಡೇನಿ ಮತ್ತು ಒಂದು ಸ್ವಲ್ಪ ಆರಿಗ್ಯಾನೋನು ಹಾಕ್ಕೋರಿ. ಈಗ ಇದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ ಇಟ್ಟು ಅದಕ್ಕೆ ಮತ್ತು ಅದು ಬಟರದ್ದು ಮಿಕ್ಸ್ಚರ್ ರೆಡಿ ಮಾಡಿ ಇಟ್ಕೊಂಡಿರ್ತಾವಲ್ಲ ಅದನ್ನು ಸ್ಪ್ರೆಡ್ ಮಾಡಿರಿ. ಇಲ್ಲಿ ಮೇಲೆ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡು ಸ್ಪ್ರೆಡ್ ಮಾಡಿರಿ. ಈಗ ಇದನ್ನು ಪೂರ್ತಿಯಾಗಿ ನೀಟಾಗಿ ಹಚ್ಕೊಂಡೇನಿ ನಾನು. ಇದನ್ನು ತವಾದಾಗ ಬಿಸಿ ಮಾಡ್ಕೊಂಬಿಡೋನೀಗ. ತವಾ ಅಂತೂ ಫುಲ್ ಲೋ ಫ್ಲೇಮ್ದಾಗ ಬಿಸಿ ಇಟ್ಕೋರಿ. ಮತ್ತು ನಾವು ಮಾಡಿಟ್ಕೊಂಡಿರ್ತಾವಲ್ಲ ಬ್ರೆಡ್ನ ಅದನ್ನು ಡಬ್ ಹಾಕ್ರಿ. ಬೆಣ್ಣೆ ಹಚ್ಚಿರೋ ಸೈಡ್ನ ಡಬ್ ಹಾಕಬೇಕು. ನೆಕ್ಸ್ಟ್ ಖಾಲಿ ಇರ್ತೈತಲ್ಲ ಆ ಸೈಡ್ಗೆ ನೀವು ಮ್ಯಾಲಿಂದ ಮತ್ತು ಬೆಣ್ಣೆ ಸ್ಪ್ರೆಡ್ ಮಾಡ್ಕೋರಿ. ಜೋರು ಇಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅವು ಹೊತ್ತಂಗೆ ಆಗಿಬಿಡ್ತಾವೆ ಮತ್ತು ಕ್ರಿಸ್ಪಿನೂ ಆಗ್ತಾವೆ, ಅಷ್ಟು ಸಾಫ್ಟ್ ಬರೋಂಗಿಲ್ಲ. ಒಂದು ಅರ್ಧ ನಿಮಿಷ ಆದಮೇಲೆ ಈ ಸೈಡ್ನೂ ಹೊಳಸ್ ಹಾಕ್ರಿ. ಕಲರ್ ಅಂತೂ ಮಸ್ತ್ ಗೋಲ್ಡನ್ ಕಲರ್ ಬಂದಿರ್ತೈತಿ. ಇದು ಒಂದೊಂದು ಸೈಡ್ ಅರ್ಧ ನಿಮಿಷ ಬೇಯಿಸ್ಬಿಡ್ರಿ, ಅಂದ್ರೆ ಒಳಗಿನ ಚೀಸ್ನೂ ಸ್ವಲ್ಪ ಕರಗ್ತೈತಿ. ತೀರಾ ಕರುಮ್ ಇದ್ರೆ ತಿನ್ನೋಕ್ಕಾಗಲ್ಲ, ಮೆತ್ತಗಿದ್ರನ್ನ ಚಲೋ ಇರ್ತೈತಿ. ಇದೇ ಟೈಪ್ನ ಇನ್ನೊಂದು ರೆಡಿ ಮಾಡ್ಕೊಂಡ್ಬಿಡ್ತೇನೆ ನಾನು. ಫಸ್ಟ್ ಬ್ರೆಡ್ ಸ್ಲೈಸಿಗೆ ರೆಡಿ ಮಾಡ್ಕೊಂಡಿದ್ದ ಬಟರ್ ಮಿಕ್ಸ್ಚರ್ ಇರ್ತೈತಲ್ಲ ಅದನ್ನ ಸ್ಪ್ರೆಡ್ ಮಾಡ್ಕೊಂಡೇನಿ. ಇದಕ್ಕೆ ಹೆರೆದು ಇಟ್ಕೊಂಡಿದ್ದ ಚೀಸ್ನ ಸ್ಪ್ರೆಡ್ ಮಾಡ್ಕೊಳತ್ತೀನಿ. ಹಂಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಆರಿಗ್ಯಾನೋನು ಹಾಕ್ಕೊಂಡೇನಿ. ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ ಇಟ್ಟು ಅದಕ್ಕೆ ಬೆಣ್ಣೆ ಮಿಕ್ಸ್ಚರ್ ಇರ್ತೈತಲ್ಲ ಅದನ್ನ ಸ್ಪ್ರೆಡ್ ಮಾಡ್ಕೊತೇನೆ ಇನ್ನೊಮ್ಮೆ. ಬೆಣ್ಣೆ ಸ್ಪ್ರೆಡ್ ಮಾಡಿದ ಸೈಡ್ನ ಡಬ್ ಹಾಕ್ಕೊಳತ್ತೀನಿ. ಖಾಲಿ ಇರೋ ಸೈಡ್ಗೂ ಬೆಣ್ಣೆ ಸ್ಪ್ರೆಡ್ ಮಾಡ್ಕೊಳತ್ತೀನಿ. ಈಗ ಎರಡೂ ಸೈಡ್ ಅರ್ಧ ನಿಮಿಷ ಬೇಯಿಸ್ಕೊತೇನೆ. ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಬಂದಮೇಲೆ ತಕ್ಕೊಂಬಿಡ್ರಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಫಟ್ ಅಂತ ಚೀಸಿ ಗಾರ್ಲಿಕ್ ಬ್ರೆಡ್ನ ಮನ್ಯಾಗ ಮಾಡ್ಕೊಂಬಿಡ್ಬೋದು. ಹೊರಗೆ ಹೋಗಿ ತಿನ್ನೋಕ್ಕಿಂತ ಇದು ಚಲೋ ಅಲ್ಲ, ಮತ್ತು ಇದು ಟೇಸ್ಟ್ನೂ ಏನು ಕಡಿಮೆ ಇರಲ್ಲ. ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ. ಪಕ್ಕಾ ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ. ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟು ಮಾಡಿರಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡೇನಿ. ಇಷ್ಟ ಆಗಿದ್ರೆ ಮರೀಲಿಲ್ದಂಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣ. ನಮಸ್ತೆ.